ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ, ಪ್ರಧಾನಿ ಮೋದಿ ಅವರು ಪ್ರತಿ ಮಹಿಳೆಯರಿಗೆ ಅಂದ್ರೆ ಪ್ರತಿ ಕುಟುಂಬದ ಮಹಿಳೆಯರಿಗೆ ತಿಂಗಳಿಗೆ 3,000 ರೂಪಾಯಿಯನ್ನ ಕೊಡಬೇಕೆಂದು ನಿರ್ಧಾರ ಮಾಡಿದೆ. ಹಾಗಿದ್ರೆ ಏನ್ ಮಾಹಿತಿ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಪೋಸ್ಟ್ ಆಫೀಸ್ ಅಕೌಂಟ್ ಮೀನ್ಸ್ ಪ್ರತಿ ಮಹಿಳೆಗೆ 3,000 ನೀಡಲು ಮುಂದಾಗಿದೆ. ಮೋದಿ ನಿರ್ಧಾರ ಮುಂದೆ ಮಾಡಿದ್ದಾರೆ. ಏನಪ್ಪಾ ಅಂತ ಅಂದ್ರೆ, ಪೋಸ್ಟ್ ಆಫೀಸ್ ಖಾತೆಗೆ 73,000 ಜಮಾ ಮಾಡಿದ ಮೋದಿ ಹೊಸ ಖಾತೆ ತೆರೆಯಲು ಸಜ್ಜಾದ ಮಹಿಳೆಯರು. ಮೀನ್ಸ್ ಯಾರೆಲ್ಲ ಪೋಸ್ಟ್ ಆಫೀಸ್ ಖಾತೆಯನ್ನ ಹೊಂದಿದಿರೋ ಅಂತ ಮಹಿಳೆಯರಿಗೆ 73,000 ಜಮಾ ಮಾಡಿದ್ದಾರೆ ಮೋದಿ ಸರ್ಕಾರದ ಕಡೆಯಿಂದ. ಹಾಗೆ FD ಸ್ಕೀಮ್ ಮೀನ್ಸ್ ಫಿಕ್ಸ್ಡ್ ಡೆಪಾಸಿಟ್, ಸಾಲ ಯೋಜನೆ, ಉಳಿತಾಯ ಯೋಜನೆ, ಅಂಚೆ ಕಚೇರಿ ಮತ್ತೆ ಬ್ಯಾಂಕ್ ಟು ಪಿಂಚಣಿ ಯೋಜನೆ ಇದೆಲ್ಲ ಮೋದಿ ಸರ್ಕಾರದ ಕಡೆಯಿಂದ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಬಂದ್ಬಿಟ್ಟು ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯುವ ಎಲ್ಲಾ ಮಹಿಳೆಯರ ಖಾತೆಗೆ ಮೋದಿ 3,000 ರೂಪಾಯಿ ಜಮಾ ಮಾಡಲಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ಏನು ಅಂಚೆ ಕಚೇರಿಗೆ ನೀವೇನಾದ್ರು ಹೊಸದಾಗಿ ಪೋಸ್ಟ್ ಆಫೀಸ್ ಅಲ್ಲಿ ಹೊಸದಾಗಿ ಅಕೌಂಟ್ ಓಪನ್ ಮಾಡ್ತಿದ್ರ ಅಂತವರ ಖಾತೆ. ಸೊ ಪೋಸ್ಟ್ ಆಫೀಸ್ ಅಲ್ಲಿ ನೀವೇನಾದ್ರು ಹೊಸ ಖಾತೆ ತೆರೀತಾ ಇದ್ದೀನಿ ಅಂತ ಅಂದ್ರೆ ಅಂತವರ ಖಾತೆಗೆ ಬಂದ್ಬಿಟ್ಟು ಮೋದಿ ಅವರು 3,000 ರೂಪಾಯಿ ಅಮೌಂಟ್ ಅನ್ನ ಹಾಕ್ತಾರೆ ಅಂತ ತಿಳಿಸಿದ್ರೆ. ಮೀನ್ಸ್ ಅದಕ್ಕೋಸ್ಕರ ಅಂಚೆ ಕಚೇರಿ ಮುಂದೆ, ಪೋಸ್ಟ್ ಆಫೀಸ್ ಮುಂದೆ ಹಲವಾರು ಜನ ಮಹಿಳೆಯರು ನಿಂತ್ಕೊಂಡಿರ್ತಾರೆ. ಮೀನ್ಸ್ ಅಕೌಂಟ್ ಓಪನ್ ಮಾಡಿಸೋದಕ್ಕೆ. ಕಳೆದ 2 ತಿಂಗಳಿಂದ ಖಾತೆ ತೆರೆಯಲು ಅಂಚೆ ಕಚೇರಿಗೆ ಬರುವ ಮಹಿಳೆಯರ ಸಂಖ್ಯೆ ಹೆಚ್ಚಾಗುತ್ತಿದೆ. 2 ತಿಂಗಳು ಹಿಂದಿಂದನೇ ಹೊಸ ಅಕೌಂಟ್ ಅನ್ನ ಓಪನ್ ಮಾಡಿಸೋದಕ್ಕೆ ಅಕೌಂಟ್ ಮೀನ್ಸ್ ಪೋಸ್ಟ್ ಆಫೀಸ್ಗೆ ಬರೋರು ಜಾಸ್ತಿ ಆಗಿದ್ದಾರೆ. ಹಾಗೆ ಬಂದ್ಬಿಟ್ಟು ಮಹಿಳೆಯರು ಕೇಳುವ ಮೋದಿ ಸರ್ಕಾರ ಜಾರಿಗೆ ತರುತ್ತಿರುವ ಯೋಜನೆ ಏನೆಂಬುದು ಅಂಚೆ ಕಚೇರಿ ಸಿಬ್ಬಂದಿಗೂ ಗೊತ್ತಿಲ್ಲ. ಮೀನ್ಸ್ ಅದು ಅಂಚೆ ಕಚೇರಿ ಸಿಬ್ಬಂದಿ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅಂತವ್ರಿಗೂ ಗೊತ್ತಿಲ್ಲ ಏನ್ ಯೋಜನೆ ತರ್ತಿದ್ದಾರೆ ಅಂತ. ಆದ್ರೆ ಮಹಿಳೆಯರಿಗೆ ಖಾತೆ ತೆರೆಯಲು ಮತ್ತು ಅದಕ್ಕೆ 3,000 ರೂಪಾಯಿಗಳನ್ನು ವರ್ಗಾಯಿಸಲು ಕೇಂದ್ರ ಸರ್ಕಾರ ಯಾವುದೇ ಯೋಜನೆಯನ್ನು ಜಾರಿಗೆ ತಂದಿಲ್ಲ. ಇದು ಒಂದು ಏನಂದ್ರೆ ಒಂದು ಸುಳ್ಳು ಸುದ್ದಿಯನ್ನ ಹರಡಿಸ್ತಾ ಇದ್ದಾರೆ. ಪ್ರತಿ ಮಹಿಳೆಗೆ 3,000 ರೂಪಾಯಿ ಅಂದ್ರೆ ಹೊಸ ಅಕೌಂಟ್ ತೆರೆಯೋರಿಗೆ 3,000 ರೂಪಾಯಿ ಸಿಗುತ್ತೆ ಅಂತ ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಆದ್ರೆ ಮಹಿಳೆಯರು ಯಾರ್ದೋ ಮಾತು ಕೇಳಿ ಹೊಸ ಖಾತೆ ತೆರೆಯಲು ಅಂಚೆ ಕಚೇರಿಗೆ ಬರುತ್ತಿದ್ದು ಇವರನ್ನು ನಿಯಂತ್ರಿಸುವುದೇ ಅಂಚೆ ಕಚೇರಿ. ಸೊ ಇದೊಂದು ಸುಳ್ಳು ಸುದ್ದಿ ಆಗಿರೋದ್ರಿಂದ, ಸುಳ್ಳು ಸುದ್ದಿ ಅಂತ ತಿಳಿಸಿದ್ರು ಅಂಚೆ ಕಚೇರಿ ಸಿಬ್ಬಂದಿ, ಆದ್ರೂ ಮಹಿಳೆಯರು ಹೋಗಿ ಒಂದು ಹೊಸ ಅಕೌಂಟ್ ಅನ್ನ ಓಪನ್ ಮಾಡೋದನ್ನ ನಿಲ್ಲಿಸ್ತಾನೆ ಇಲ್ಲ. ಇದರಿಂದ ಅಂಚೆ ಕಚೇರಿಗೆ ಅಲ್ಲಿರುವಂತ ಸಿಬ್ಬಂದಿಗೆ ಕಷ್ಟ ಆಗ್ತಾ ಇದೆ. ಪೋಸ್ಟ್ ಆಫೀಸ್ ಸಿಬ್ಬಂದಿ ಪ್ರಕಾರ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಖಾತೆಗಳನ್ನು ತೆರೆಯುತ್ತಿದ್ದಾರೆ. ಅವರ ಖಾತೆಗೆ 3,000 ಜಮಾ ಮಾಡುವ ಯಾವುದೇ ಯೋಜನೆ ಜಾರಿಯಾಗಿಲ್ಲ. ಇನ್ನೂ ಯಾವ ಯೋಜನೆ ಕೂಡ ಜಾರಿ ಆಗಿಲ್ಲ. ಮತ್ತೆ ಹೊಸ ಖಾತೆ ತೆರೆಯಲು ಬಂದ ಮಹಿಳೆಯರನ್ನು ಸಹ ಸಿಬ್ಬಂದಿಯಿಂದ ತಿರುಗಿಸಿಲ್ಲ ಎಂದು ವಿವರಿಸುವ ಪ್ರಯತ್ನ ವ್ಯರ್ಥವಾಯಿತು. ಹಾಗೆ ಮಹಿಳೆಯರಿಗೆ ಕನಿಷ್ಠ ಮೊತ್ತದಲ್ಲಿ ಖಾತೆ ತೆರೆಯಲು ಸೂಚಿಸಲಾಗಿದೆ. ನೀವೇನಾದರೂ ಹೊಸ ಪೋಸ್ಟ್ ಆಫೀಸ್ ಅಕೌಂಟ್ ತೆಗಿಬೇಕು ಅಂತಂದ್ರೆ ಇಂತಿಷ್ಟು ಅಮೌಂಟ್ ಅಂತ ಹಾಕ್ಬಿಟ್ಟು ನೀವು ಖಾತೆಯನ್ನ ತೆರಿಬೇಕು ಅಂತ ತಿಳಿಸ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಗಾಳಿ ಸುದ್ದಿ ಇದು ಬಂದ್ಬಿಟ್ಟು ಅಂಚೆ ಕಚೇರಿಯಲ್ಲಿ ಇಂತಿಷ್ಟು ಅಮೌಂಟ್ ಹಾಕ್ತಾ ಇದಾರೆ ಹೊಸ ಖಾತೆ ತೆರೆದ್ರೆ ಅಂತ ಇದೊಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಅದಕ್ಕೆಲ್ಲ ನೀವು ಮಾರು ಹೋಗ್ಬೇಡಿ, ಈ ಸುದ್ದಿಗೆಲ್ಲ ಮಾರು ಹೋಗ್ಬೇಡಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.